ರಾಜ್ಯದ ಹೋಟೆಲ್ಗಳಲ್ಲಿ ಯಾವ ರೀತಿಯಾಗಿ ಸಿಲಿಂಡರ್ನ ಅಭಾವ ಸೃಷ್ಟಿಯಾಗಿದೆ. ಬೇಡಿಕೆ ಇರುವಂಥದ್ದು 30,000 ಸಿಲಿಂಡರ್, ಕೊಡ್ತಾ ಇರುವಂಥದ್ದು 1,000 ಸಿಲಿಂಡರ್ಗಳು. ಅದರಲ್ಲೂ ಕೂಡ ಅದನ್ನು ಡಿವೈಡ್ ಮಾಡಿ ಕೊಡ್ತಾರೆ. ಎಲ್ಲಿ ಸಾಲತ್ತೆ ಅಂತ ಹೇಳ್ತಾ ಇರೋದು. ರಾಜ್ಯದ ಹೋಟೆಲ್ಗಳಿಗೆ ಸಿಲಿಂಡರ್ ಶಾಕ್. ಈಗ ಮೆಜೆಸ್ಟಿಕ್ನಲ್ಲಿ ಹಲವು ಹೋಟೆಲ್ಗಳು ಬಂದ್ ಆಗ್ಬಿಟ್ಟಿವೆ. ಹೋಟೆಲ್ ಬಂದ್ನಿಂದ ಗ್ರಾಹಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೋಟೆಲ್ ಬಳಿ ಬಂದು ವಾಪಸ್ ಆಗ್ತಾ ಇದ್ದಾರೆ ಗ್ರಾಹಕರು. ಪಾಪ ಎಲ್ಲಿಂದನೋ ಬಂದಿರ್ತಾರೆ, ಬಂದು ಊಟ ಮಾಡಬೇಕು ಅಂತಿರ್ತಾರೆ, ಊರಿಂದ ಬಂದಿರ್ತಾರೆ, ಬೆಳಗ್ಗೆ ತಿಂಡಿ ತಿನ್ನೋಣ ಅಂತಿರ್ತಾರೆ. ಅಲ್ಲೇ ಎಲ್ಲೋ ರೂಮಲ್ಲಿ ಸ್ನಾನ ಮಾಡಿಬಿಟ್ಟು ಕೆಲಸ ಮುಗಿಸ್ಕೊಂಡು ಮತ್ತೆ ರಾತ್ರಿ ವಾಪಸ್ ಹಚ್ಕೊಂಡು ಮತ್ತೆ ತಮ್ಮ ಊರಿಗೆ ಹೋಗುವಂತಹ ಕೆಲಸಕ್ಕೆ ತುಂಬ ಜನ ಬರ್ತಾರೆ ಬೆಂಗಳೂರಿಗೆ. ಅಂಥವರಿಗೆ ಈ ಹೋಟೆಲ್ಗಳು ಬಹಳ ದೊಡ್ಡ ಮಟ್ಟದಲ್ಲಿ ಹೊಟ್ಟೆ ತುಂಬಿಸುತ್ತವೆ. ಆದರೆ ಈಗ ಅಲ್ಲೇ ಏನೂ ಸಿಗ್ತಾ ಇಲ್ಲ ಅಂದರೆ ಹೆಂಗೆ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಬಟ್ ಊಟ ಮಾಡುವಷ್ಟು ಇಲ್ಲದೆ ಇರುವಂಥ ಪರಿಸ್ಥಿತಿ ಏನಿಲ್ಲ. ಅನ್ನ, ಚಿತ್ರಾನ್ನ ಒಂದು ದಿನಕ್ಕೆ ನೀವು ಏನು ಸಮಸ್ಯೆ ಇಲ್ಲ, ಊರಿಂದ ಬರೋರು ತಿಂದು ಹೋಗುವಂಥವ್ರಿಗೆ. ನನ್ನ ಸಹೋದ್ಯೋಗಿ ಪ್ರಕಾಶ್ ಡಿ ರಾಂಪುರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಈಗ ಯಾವ ರೀತಿಯಾಗಿ ಸಮಸ್ಯೆ ಊರಿಂದ ಬರೋರಿಗೆ ಆಗ್ತಾ ಇದೆ ಅಂತ ಹೋಟೆಲ್ಗಳೀಗ ಬಂದ್ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಒಂದು ದಿನಕ್ಕೆ ಬೆಳಗ್ಗೆ ಬಂದು ಆಮೇಲೆ ಕೆಲಸ ಮುಗಿಸ್ಕೊಂಡು ರಾತ್ರಿ ಬಸ್ ಹತ್ತಿ ಹೋಗುವಂಥವ್ರಿಗೆ ಹೋಟೆಲೇ ಗತಿ, ಅದನ್ನು ಬಿಟ್ಟರೆ ಬೇರೆ ಇಲ್ಲ. ಅವರಿಗೆ ಊಟ ಮಾಡೋಕ್ಕೆ ಆಗದೇ ಇರುವಂಥ ಮಟ್ಟಕ್ಕೆ ಏನು ಸಮಸ್ಯೆ ಆಗಿಲ್ವಲ್ಲ? ರೈಸ್ ಬಾತು, ಚಿತ್ರಾನ್ನ ಈ ಥರ ಎಲ್ಲ ಸಿಗ್ತಾ ಇದೆಯಲ್ವಾ? ಅರುಣ್ ಬಡಿಗೇರ್, ನಗರದ ಬಹುತೇಕ ಹೋಟೆಲ್ಗಳಲ್ಲಿ ಮೆನುವಿನಲ್ಲಿ ಕಡಿತವನ್ನು ಮಾಡಲಾಗಿದೆ. ಈಗ ನಾನಿರುವಂತಹ ಜಾಗ ಮೆಜೆಸ್ಟಿಕ್ನ ಸುತ್ತಮುತ್ತಲಲ್ಲಿ ಇರುವಂತಹ ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಆದರೆ ಈ ಒಂದು ಹೋಟೆಲು ನಿನ್ನೆಂದು ಕೂಡ ಆರಂಭವನ್ನು ಆಗಿದೆ. ಸೊ ಈ ಒಂದು ಹೋಟೆಲ್ ಏನಿದೆಯಲ್ಲ, ಇಲ್ಲಿ ಸಿಲಿಂಡರ್ಗಳ ಕೊರತೆ ಇದೆ, ಅಭಾವ ಇದೆ. ಸೊ ಈ ನಿಟ್ಟಿನಲ್ಲಿ ಇಲ್ಲಿ ಅಡುಗೆಯನ್ನು ತಯಾರು ಮಾಡೋದಿಲ್ಲ. ಬೇರೆ ಹೋಟೆಲ್ನಲ್ಲಿ ಇವರದ್ದೇ ಆಗಿರುವಂಥ ಮತ್ತೊಂದು ಹೋಟೆಲ್ ಇದೆ, ಅಲ್ಲಿ ಆ ಅಡುಗೆಯನ್ನು ತಯಾರು ಮಾಡ್ಕೊಂಡು ಬರ್ತಾರೆ, ಅಲ್ಲಿಂದ ಇಲ್ಲಿಗೆ ಸಪ್ಲೈ ಮಾಡ್ತಾರೆ. ಇಲ್ಲಿ ಗ್ರಾಹಕರಿಗೆ ಸೇವೆಯನ್ನು ಕೊಡುವಂಥದ್ದು ಕೂಡ ಆಗ್ತಾ ಇದೆ. ಕಳೆದ ಒಂದು ವಾರದಿಂದಲೂ ಕೂಡ ಈ ಒಂದು ಹೋಟೆಲನ್ನು ಬಂದ್ ಮಾಡಲಾಗಿತ್ತು. ಇದರಿಂದ ಆರ್ಥಿಕವಾಗಿ ಸಾಕಷ್ಟು ನಷ್ಟ ಕೂಡ ಉಂಟಾಗಿತ್ತು. ಮತ್ತು ಮೆಜೆಸ್ಟಿಕ್ನ ಹೃದಯ ಭಾಗದಲ್ಲಿರುವಂತಹ ಹೋಟೆಲು, ಸೊ ಬಂದಂಥ ಸುಮಾರು ಗ್ರಾಹಕರಿಗೂ ಕೂಡ ಇಲ್ಲಿ ಏನೋ ತಿಂಡಿ ತಿನಿಸುಗಳು ಯಾವುದು ಕೂಡ ಸಿಗ್ತಾ ಇರಲಿಲ್ಲ. ಸೊ ಈ ನಿಟ್ಟಿನಲ್ಲಿ ಇದೀಗ ಅವ್ರದ್ದೇ ಮತ್ತೊಂದು ಹೋಟೆಲ್ನಿಂದ ಒಂದಿಷ್ಟು ತಿಂಡಿ ತಿನಿಸುಗಳನ್ನು ರೆಡಿ ಮಾಡ್ಕೊಂಡ್ಬಂದು ಈಗ ಇಲ್ಲಿ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಹೋಟೆಲ್ನ ಸಿಬ್ಬಂದಿಗಳಿದ್ದಾರೆ, ಮಾತನಾಡಿಸ್ತೀನಿ. ಸರ್, ಸಿಲಿಂಡ್ರು ಯಾವಾಗಿಂದ ಬರ್ತಾ ಇಲ್ಲ, ಹೆಂಗಿದೆ ಸಿಚುವೇಶನ್? ಸರ್, ಸಿಲಿಂಡ್ರು ಬಂದು ಆಲೇ 10 ಡೇಸ್ ಆಯಿತು. ಸಿಲಿಂಡ್ರ್ ನಮಗೆ ಸಪ್ಲೈ ಇಲ್ಲ. ನಮ್ಮವು ಇನ್ನೂ 4-5 ಬ್ರಾಂಚ್ ಇದೆ. ಆ್ಯಕ್ಚುಲಿ ಅಲ್ಲಿಂದ ಪ್ರಿಪೇರ್ ಮಾಡಿ ಪಲಾವು, ರಸಮ್ಮು, ಸಾಂಬಾರು, ರೈಸು, ಕರ್ಡ್ ರೈಸು ಎಲ್ಲನೂ ಸಪ್ಲೈ ತಂದು ಇಲ್ಲಿ ಸರ್ವಿಸ್ ಮಾಡ್ತಾಯಿದ್ದೀವಿ. ಬಟ್ ಇಲ್ಲೂ ಸಹ ಇವಾಗ ಎಲೆಕ್ಟ್ರಿಕಲ್ ಕುಕ್ಕರು, ಇಂಡಿಕೋ ಸ್ಟವ್ವು ತಂದು ಅದರಲ್ಲೇ ಪಲಾವು, ಟೀ, ಕಾಫಿ ಮತ್ತು ರೈಸ್ ಬಾತು, ರೈಸು ಪ್ರತಿಯೊಂದು ಇಲ್ಲೇ ಪ್ರಿಪೇರ್ ಮಾಡ್ತಾಯಿದ್ದೀವಿ ಇವಾಗ. ಏಕೆಂತ ಇದು ಮೆಜೆಸ್ಟಿಕ್ ಕಾಟನ್ಪೇಟೆ ಒಂದು ಹೃದಯ ಭಾಗ ಇದು. ಇಲ್ಲಿ ಸಾವಿರಾರು ಜನ ಓಡಾಡೋ ಜಾಗ ಡೈಲಿ. ಇಲ್ಲಿ ಅವ್ರಿಗೆ ನಾವು ಆ್ಯಕ್ಚುಲಿ ಇಲ್ಲಿ ಬರೋ ಜನಗಳಿಗೆ ನಾವು ಒಂದು ಉಪವಾಸ ಕೆಡಕಬಾರ್ದು ಅಂತ ಆದಷ್ಟು ನಮ್ಮ ಕೈಲಿ ಏನು ಪ್ರಯತ್ನ ಆಗುತ್ತೆ ಅದನ್ನು ಮಾಡಿ ಅವ್ರಿಗೆ ಸಪ್ಲೈ ಕೊಡ್ತಾಯಿದ್ದೀವಿ. ಇಲ್ಲಿ ಕಾಟನ್ಪೇಟೆಲಿ ಯಾಕೆ 40ರಿಂದ 50 ಲಾಡ್ಜ್ ಇದೆ. ಇಲ್ಲಿಗೆ ಬರೋ ಅಂಥ ಕಸ್ಟಮರ್ಗೂ ಭಾಳ ತೊಂದರೆ ಆಗ್ತಾಯಿದೆ. ಅದರಿಂದ ಇಲ್ಲಿ ಕೆಲವಾರು ಬಿಸ್ನೆಸ್ಗಳಿಗೆ ಭಾಳ ತೊಂದರೆ ಆಗ್ತಾಯಿದೆ. ಇಲ್ಲಿ ನಮ್ಮ ಕಾರ್ಮಿಕರಿಗೆ ತೊಂದರೆ ಆಗ್ತಾಯಿದೆ, ನಮಗಿಲ್ಲಿ ಸಿಬ್ಬಂದಿಗಳಿಗೆ ತೊಂದರೆ ಆಗ್ತಾಯಿದೆ. ಇಲ್ಲಿ ಅವ್ರಿಗೆ ಏನಪ್ಪ ಮಾಡಬೇಕು, ಏನನ್ನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾಯಿಲ್ಲ. ಈಗ ನಾವು ಕರೆಂಟ್ ಸ್ಟವ್ವು, ಇಂಡಿಗೋ ಸ್ಟವ್ಗೆಲ್ಲ ಅಮೌಂಟನ್ನು ಇನ್ವೆಸ್ಟ್ ಮಾಡಿ ತಂದಿದ್ದೀವಿ. ಈಗ ಗ್ಯಾಸನ್ನು ಬರ್ತಾಯಿಲ್ಲ. ಈಗ ಭಾಳ ತೊಂದರೆ ಆಗ್ತಾಯಿದೆ. ಇದಕ್ಕೆ ಎಚ್ಚೆತ್ಕೊಂಡು ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಬಗೆಹರಿಸ್ಕೊಡ್ಬೇಕು. ಆದಷ್ಟು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆದಷ್ಟು ಬೇಗ ಇದ್ರ ಬಗ್ಗೆ ಬಗೆಹರಿಸಿ ಸಹಕಾರ ಮಾಡಿಕೊಡ್ಬೇಕು ಅಂತ ವಿನಂತಿಸಿಕೊಳ್ತೇವೆ. ಇದು ಮಾಲೀಕರದು ಒತ್ತಾಯ. ಬಹುತೇಕ ಮಾಲೀಕರದ್ದು ಕೂಡ ಇದೇ ಆಶಯ ಇದೆ. ಆದರೆ ಒಂದು ರೀತಿಯಲ್ಲಿ ಮತ್ತೆ ಚೇತರಿಸ್ಕೊಳ್ಳೋದಕ್ಕೂ ಕೂಡ ಹೋಟೆಲ್ ಮಾಲೀಕರಿಗೆ ಆಗ್ತಾ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಅರುಣ್ ಬಡಿಗೇರ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.